ಪಾಲಿಸಿ ಮಾಡ್ತಿದ್ದೀರಾ? ಹಾಗಾದ್ರೆ ಈ ಸುದ್ದಿ ನಿಮ್ಗಾಗಿ. ಭಾರತದ ಕಾರ್ಪೊರೇಟ್ ವಲಯದಲ್ಲಿ ಬೆಚ್ಚಿ ಬೀಳಿಸುವ ರಾಜೇಶ್ ಎಕ್ಸ್ಪೋರ್ಟ್ ಪ್ರಕರಣ. ದೇಶದ ಪ್ರಮುಖ ಚಿನ್ನದ ಆಭರಣ ರಫ್ತು ಸಂಸ್ಥೆಯಾದ ರಾಜೇಶ್ ಎಕ್ಸ್ಪೋರ್ಟ್ ವಿರುದ್ಧ ಸೆಬಿ ಗಂಭೀರ ಆರೋಪವನ್ನ ಮಾಡಿದೆ. ಸೆಬಿ ಪ್ರಕಾರ 2021ರಿಂದ 2025ರ ಅವಧಿಯಲ್ಲಿ ಕಂಪನಿ ಬರೋಬ್ಬರಿ 15 ಲಕ್ಷ ಕೋಟಿ ರೂಪಾಯಿ ಆದಾಯವನ್ನ ಕಾಗದದ ಮೇಲೆ ಸೃಷ್ಟಿಸಿದೆ ಎಂದು ಆರೋಪಿಸಲಾಗಿದೆ. ಅಷ್ಟೇ ಅಲ್ಲ, ಸುಮಾರು 926 ಕೋಟಿ ರೂಪಾಯಿ ಹಣ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ರಾಜೇಶ್ ಮೆಹ್ತಾ ಅವರ ವೈಯಕ್ತಿಕ ಖಾತೆಗೆ ವರ್ಗಾವಣೆಯಾಗಿದೆ ಎಂಬ ಆರೋಪವನ್ನ ಮಾಡಲಾಗ್ತಿದೆ. ಈ ವೇಳೆಯ ನಂತರ ಸೆಬಿ ಕಂಪನಿ ಮತ್ತು ರಾಜೇಶ್ ಮೆಹ್ತಾ ಅವರು ತಾತ್ಕಾಲಿಕವಾಗಿ ಷೇರು ಮಾರುಕಟ್ಟೆಯಿಂದ ನಿರ್ಬಂಧಿಸಲಾಗಿದೆ. ಆದ್ರೆ ಈ ಎಲ್ಲ ಆರೋಪಗಳನ್ನ ರಾಜೇಶ್ ಎಕ್ಸ್ಪೋರ್ಟ್ ಸಂಪೂರ್ಣವಾಗಿ ತಳ್ಳಿ ಹಾಕಿದೆ. ಇದು ಕೇವಲ ಮಧ್ಯಂತರ ಆದೇಶ ಅಷ್ಟೇ, ಅಂತಿಮ ತೀರ್ಪು ಅಲ್ಲ. ಕಂಪನಿ ಇನ್ನ ಅಸ್ತಿತ್ವದಲ್ಲಿದೆ ಅನ್ನೋದನ್ನ ಸ್ಪಷ್ಟಪಡಿಸಿದೆ. ಇದರ ನಡುವೆಯೇ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಕಂಪನಿಯ ಷೇರು 5% ಕುಸಿತ ಕಂಡಿದೆ. ವಿಶೇಷವಾಗಿ LIC ಕಂಪನಿಯಲ್ಲಿ 10.80% ಪಾಲು ಹೊಂದಿರುವಂತವರು ಹೂಡಿಕೆದಾರರಲ್ಲಿ ಆತಂಕ ವ್ಯಕ್ತವಾಗ್ತಿದೆ. ಹಾಗಿದ್ರೆ ಇದು ನಿಜವಾಗಿಯೂ ಸಾವಿರಾರು ಕೋಟಿ ರೂಪಾಯಿಯ ಹಗರಣವ ಅಥವಾ ದಾಖಲೆಗಳ ಗೊಂದಲವ? ಈ ಪ್ರಶ್ನೆಗೆ ತನಿಖೆಯ ನಂತರವೇ ಉತ್ತರ ಸಿಗಲಿದೆ. ಆದ್ರೆ LIC ಕಟ್ಟದವರಂತೂ ಈಗ ಭಯದಲ್ಲಿ ಬದುಕುವಂತಹ ಪರಿಸ್ಥಿತಿ ಎದುರಾಗಿದೆ. ಈ ಒಂದು ಹಗರಣದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ. ಇದೇ ರೀತಿಯ ಸುದ್ದಿಗಾಗಿ ಪ್ರಜಾಕಿರಣ ವಾಹಿನಿಯನ್ನ ಫಾಲೋ ಮಾಡಿ.